ಜೈ ಶ್ರೀರಾಮ್. ನಾನು ಅಜಿತ್ ಬೋಪ್ನಳ್ಳಿ. ವೆಲ್ಕಮ್ ಟು ಶುಂಠಿ ಕಷಾಯ. ನಮ್ಮ ದೇಶದಲ್ಲಿ ಈ ಆರೋಪಗಳು ಬರುತ್ತಲ್ಲ, ಈಗ ಅನುಮಾನಗಳು ಬರುತ್ತಲ್ಲ, ಅದರಲ್ಲಿ ಅತಿ ಹೆಚ್ಚು ಶಂಕೆಗೆ ಒಳಗಾಗಿದ್ದು ಯಾವುದು ಅಥವಾ ಯಾರು ಅನ್ನೋ ಪ್ರಶ್ನೆಗೆ ನೇರವಾದ ಉತ್ತರ EVM. EVM ಏನಾದರೂ ಮನುಷ್ಯ ಆಗಿದ್ದಿದ್ರೆ ಒಂದು 10ರಿಂದ 15 ಸಲ ಅಥವಾ ಜಾಸ್ತಿನೇ ಈ ಬಾಳೆ ಮರಕ್ಕೆ ನೇಣು ಹಾಕ್ಕೊಂಡು ಸತ್ತೋಗ್ತಿದ್ನೇನೋ. ಸೊ ಈಗ EVM ಮೇಲೆ ವಿಪಕ್ಷಗಳಿಗೆ, ವಿಶೇಷವಾಗಿ ಕಾಂಗ್ರೆಸ್ಸಿಗೆ ಒಂದು ಅಸಮಾಧಾನ ಇತ್ತ. ಅಂದರೆ ಹೀಗೆ BJP ಅವರು ಎಲ್ಲ ಕಡೆ ಗೆದ್ದು ಬಿಡ್ತಾ ಇದ್ದಾರಲ್ಲ, ನಾವು 3 ಸಲ ಟ್ರೈ ಮಾಡಿದ್ದೀವಿ ಲೋಕಸಭೆಯಲ್ಲಿ ಗೆಲ್ಲಕ್ಕೆ, ಮೋದಿ ಬಂದ ಮೇಲೆ ಮೋದಿಯನ್ನು ಸೋಲ್ಸೋಕ್ಕೆ ಆಗ್ತಾ ಇಲ್ವಲ್ಲ, EVMಲ್ಲಿ ಏನಾದರೂ ಅವರು ಹ್ಯಾಕ್ ಮಾಡಿರ್ಬೋದಾ, ಏನಾದರೂ ಫಿಕ್ಸಿಂಗ್ ಆಗಿರ್ಬೋದಾ, ಈ ಥರದ ಅನುಮಾನಗಳು ಯಾವುದೋ ಖಾಲಿ ಪುಕ್ಕಟಲ್ಲಿ ಲೀಡರಲ್ಲ ಅವರ ರಾಹುಲ್ ಗಾಂಧಿ ಅವರೇ ಹೇಳ್ಕೊಂಡು ಓಡ್ತಾ ಇದ್ದಾರೆ. EVM ಸರಿ ಇಲ್ಲ, EVMನ್ನು ಹ್ಯಾಕ್ ಮಾಡಲಾಗುತ್ತೆ, EVMನ್ನು ದುರ್ಬಳಕೆ ಮಾಡಲಾಗುತ್ತೆ, ಅದರಿಂದಲೇ ಚುನಾವಣಾ ಅಕ್ರಮ ಮಾಡಲಾಗ್ತಾ ಇದೆ. ಇದು ಯಾರ ಡೈಲಾಗು? ಇದು ಕಾಂಗ್ರೆಸ್ಸಿನ ಖಾಯಂ ಡೈಲಾಗು. ಈಗ ಕಾಂಗ್ರೆಸ್ಸಿಗೆ ನಮ್ಮ ಕರ್ನಾಟಕ ರಾಜ್ಯ ಆಯೋಗ, ಅದೇ ಚುನಾವಣಾ ಆಯೋಗ, ಹಿಂಗೆ ಬಾಕ್ಸನ್ನು ತೆಗೆದು ಸ್ವೀಟನ್ನು ಕೊಟ್ಟು ನಿಮಗೊಂದು ಗುಡ್ ನ್ಯೂಸ್ ಇದೆ ಅಂತ ಹೇಳಿದೆ. ಏನಪ್ಪ ಗುಡ್ ನ್ಯೂಸ್ ಅಂತ ಕೇಳಿದ್ರೆ, ಈ ಜಿಲ್ಲಾ ಪಂಚಾಯತು, ತಾಲೂಕ್ ಪಂಚಾಯತು, ಗ್ರಾಮ ಪಂಚಾಯತು, ಬೆಂಗಳೂರು ನಗರ ಪಾಲಿಕೆ ಇವೆಲ್ಲವೂ ಕೂಡ ಇಲೆಕ್ಷನ್ ಆಗಬೇಕಲ್ಲ, ಜೂನ್ ಒಳಗೆಲ್ಲ ಮಾಡ್ತಾರಂತೆ. ಇದಕ್ಕೆ EVM ಇರೋದಿಲ್ವಂತೆ. ಅಂದರೆ ಬ್ಯಾಲೆಟ್ ಪೇಪರ್, ಅಂದರೆ ಈಗ ನಾವು ತುಂಬ ಮುಂದೆ ಬಂದುಬಿಟ್ಟಿದ್ದೀವಲ್ಲ, ಡಿಜಿಟಲ್ ಇಂಡಿಯಾದಲ್ಲಿ ತುಂಬ ಸ್ಪೀಡಾಗಿ ಮುಂದೆ ಇದ್ದೀವಲ್ಲ, ಅದನ್ನು ಬಿಟ್ಟು ಮತ್ತೆ ಹಳೆ ಟೈಮಿಗೆ ಹೋಗಬೇಕಂತೆ. ಬ್ಯಾಲೆಟ್ ಪೇಪರಲ್ಲಿ ಕಾಂಗ್ರೆಸ್ ಅವರ ಆದೇಶದಂತೆ ಅಥವಾ ಅಪೇಕ್ಷೆಯಂತೆ ಅದು ಇಲೆಕ್ಷನ್ ನಡೆಯುತ್ತಂತೆ. ಇಂಥದ್ದೊಂದು ಸುದ್ದಿಯನ್ನು ಚುನಾವಣಾ ಆಯುಕ್ತರಾದ ಸಂಗ್ರೇಶಿ ಅವರು ಹೇಳ್ತಾ ಇದ್ದಂಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ಖುಷಿಯಾಗಿರಬೇಕು. ಯಾಕೆಂದರೆ ಈ EVMಲ್ಲಿ ಗೆಲ್ಲೋದು ಕಷ್ಟ ಇದೆ. ಈಗ ಅಧಿಕಾರದಲ್ಲಿ ಬೇರೆ ನಾವೇ ಇದ್ದೀವಿ. ಬ್ಯಾಲೆಟ್ ಪೇಪರ್ ಬಂದರೆ 8 16 ಅನ್ನೋ ಲೆಕ್ಕವನ್ನು ತೋರಿಸ್ಬೋದಾ ಅನ್ನೋ ಲೆಕ್ಕಾಚಾರ ಖಂಡಿತ ಅವ್ರ ತಲೆಗೆ ಬಂದಿರುತ್ತೆ. ಈ ಮಾತನ್ನು ಸುಮ್ಮನೆ ಹೇಳಬೇಕು ಅಂತ ಹೇಳ್ತಾ ಇಲ್ಲ. ಕಾಂಗ್ರೆಸ್ಸಿನ ಮೇಲೆ ನನಗೆ ಬೇರೆ ಯಾವ ದ್ವೇಷನೂ ಇಲ್ಲ. ಇದೇ ಕಾಂಗ್ರೆಸ್ ಪಕ್ಷದ, ಇದೇ ಕಾಂಗ್ರೆಸ್ಸಿನ ಗೃಹ ಸಚಿವ ಈ ಹಿಂದೆ ಹೇಳಿದ್ರು ಹೇಗೆ ಈ ಬ್ಯಾಲೆಟ್ ಪೇಪರ್ ಇಲೆಕ್ಷನ್ ನಡೆಯುತ್ತೆ ಅಂತ. ಆ ವಿಡಿಯೋ ನೋಡ್ತೀರಾ? ಅವರ ಮಾತನ್ನ ಕೇಳ್ತೀರಾ? ಇಲ್ಲಿದೆ ನೋಡಿ. ಈ ರೀತಿ ಚುನಾವಣೆಯ ಸಂದರ್ಭದಲ್ಲಿ ಅದೆಲ್ಲ ಒತ್ತದ, ಅವಾಗೇನು ಇರೋಣ, EVM ಇರ್ಲಿಲ್ಲ ಕಣ, ಅವಾಗ ಎಲ್ಲ ಒತ್ತದು, ಒಬ್ಬರು ಕೂತ್ಕೊಂಡು ಓದ್ಕೊಡ್ರು ಅಂತಾಗಿ. ಈಗ ಕಾಂಗ್ರೆಸ್ಗೆ ಡಬಲ್ ಧಮಾಕ ಅಂದ್ರೂ ತಪ್ಪಾಗೋದಿಲ್ಲ. ಒಂದು ಬ್ಯಾಲೆಟ್ ಪೇಪರ, ಇನ್ನೊಂದೇನು, ಅವರ ಪಕ್ಷದ ಯುವರಾಜ ರಾಹುಲ್ ಗಾಂಧಿಯವರ ಸುದೀರ್ಘ ಕಾಲದ ಕನಸನ್ನು ನನಸು ಮಾಡಿದ್ದೀವಿ ಸರ್, ಕರ್ನಾಟಕದಲ್ಲಿ ನಿಮ್ಮ ಕನಸು ಸಾಕಾರ ಆಗಿದೆ, ಇಲ್ಲಿ EVMನ್ನು ಯೂಸೇ ಮಾಡ್ತಾ ಇಲ್ಲ, ಬ್ಯಾಲೆಟ್ ಪೇಪರ್ ತಂದಿದ್ದೀವಿ ಅಂತ ಹೇಳಿದ್ದಾರೆ. ಅಂದರೆ ಈ ಬ್ಯಾಲೆಟ್ ಪೇಪರ್ನ ಯಾಕೆ ಬಿಡಲಾಯಿತು? ಅಕ್ರಮಗಳು ಆಗುವ ಸಾಧ್ಯತೆ ಜಾಸ್ತಿ ಇತ್ತು. ಜೊತೆಗೆ ಈ ಮ್ಯಾನ್ ಪವರ್ ಅಂತ ಕರೀತಾರಲ್ಲ, ಸಾಕಷ್ಟು ಜನರ ಅವಶ್ಯಕತೆ ಇತ್ತು. ಪೇಪರ್ಗಳು ಸಿಕ್ಕಾಪಟ್ಟೆ ಬರ್ತಾ ಇತ್ತು, ಹಾಗಾಗಿ ಖರ್ಚುಗಳು ಜಾಸ್ತಿ, ಅದನ್ನು ಇಡೋಕ್ಕೆ ಜಾಸ್ತಿ ಜಾಗ ಬೇಕು. ಹೀಗಾಗಿ ಡಿಜಿಟಲ್ ಇಂಡಿಯಾ ಅಥವಾ ನಾವೊಂದು ಡಿಜಿಟಲ್ ಬದುಕನ್ನು ಬದುಕ್ತಾ ಇದ್ದೀವಲ್ಲ, ಎಲ್ಲದಕ್ಕೂ ಮೆಷಿನ್ ಬಂದಿದೆಯಲ್ಲ, ಅದೇ ಥರದಲ್ಲಿ ಓಟ್ ಓತಕ್ಕೊಂದು ಮೆಷಿನ್ನು ಅಂತ ಇಟ್ಟಿದ್ರಪ್ಪ. ಆದರೆ ಇಲೆಕ್ಷನ್ ಸೋತಾಗೆಲ್ಲ ಕಾಂಗ್ರೆಸ್ EVM ಮೇಲೆ, ವಿಶೇಷವಾಗಿ ರಾಹುಲ್ ಗಾಂಧಿ ಅವರು EVM ಸರಿ ಇಲ್ಲ ಅದು ಇದು ಅಂತ ಮಾತಾಡ್ಕೊಂಡು ಬಂದಿದ್ರು. ಹಾಗಂತ ಅವರು ವಯನಾಡಲ್ಲೂ ಗೆದ್ದಿದ್ರು, ರಾಯ್ಬರೇಲಿ ಗೆದ್ದಿದ್ರು, ಆಮೇಲೆ ವಯನಾಡಿಗೆ ರಾಜೀನಾಮೆ ಕೊಟ್ಟು ಪಕ್ಷದ ಸಾಮಾನ್ಯ ಕಾರ್ಯಕರ್ತೆ ಪ್ರಿಯಾಂಕಾ ವಾಡ್ರಾ ಅವರು ಬೈ ಎಲೆಕ್ಷನ್ನಲ್ಲಿ ಗೆದ್ದಿದ್ದು ಕೂಡ EVM ಅಲ್ಲೇ. ಅಂದರೆ ಅವರು ಗೆದ್ದಲ್ಲಿ EVM ಸಮಸ್ಯೆ ಇಲ್ವಂತೆ, ಬಾಕಿ ಕಡೆಯಲ್ಲಿ ಅವರ ವಿರುದ್ಧ ಏನೆಲ್ಲ ಬಂದಿದೆಯಲ್ಲ, ಅವರ ಪಕ್ಷದ ವಿರುದ್ಧ ರಿಸಲ್ಟ್ಗಳು, ಅದರಲ್ಲಿ ಮಾತ್ರ EVM ಸರಿ ಇಲ್ವಂತೆ. ಈ ಥರದ ಮಾತಾಡಿಕೊಂಡು, ಓಡಾಡಿಕೊಂಡು, ಅಲೆದಾಡಿಕೊಂಡು, ತಲೆ ಕರ್ಕೊಂಡು ಇದ್ದ ರಾಹುಲ್ ಗಾಂಧಿಯ ಕನಸನ್ನು ಈಗ ಕರ್ನಾಟಕದಲ್ಲಿ ನನಸು ಮಾಡಲಾಗ್ತಾ ಇದೆ. ಹಾಗಿದ್ರೆ ಸಿದ್ದರಾಮಯ್ಯನವರಿಗೆ ಇನ್ನೊಂದಿಷ್ಟು ದಿನ CM ಸೀಟು ಪಕ್ಕ ಆಗುತ್ತಾ? ಆಗಬಹುದೇನೋ. ಯಾಕೆಂದರೆ ಅವರಿಗೆ ಗಾಂಧಿ ಕುಟುಂಬವನ್ನು ಖುಷಿಯಲ್ಲಿ ಇಡೋದೇ ಅತಿ ಮುಖ್ಯವಾದ ಕೆಲಸ. ಹಾಗೆ ಈ ಬ್ಯಾಲೆಟ್ ಪೇಪರಲ್ಲಿ ಒಂದಿಷ್ಟು ಚಾಲೆಂಜ್ಗಳಿದ್ದಾವೆ. ಆ ಚಾಲೆಂಜ್ಗಳನ್ನು ಫಸ್ಟು ಯಾರೆಲ್ಲ ಈ ಹೆಂಡ ಕೊಟ್ಟು ನೀವು ಓಟನ್ನು ಹಾಕ್ಸ್ಕೊಳ್ಳೋಕ್ಕೆ ನೋಡ್ತಿರಲ್ಲ, ಅವರು ಆಲೋಚನೆ ಮಾಡಲೇಬೇಕು. ಬ್ಯಾಲೆಟ್ ಪೇಪರಲ್ಲಿ ಈಗ ಅಭ್ಯರ್ಥಿಯ ಹೆಸರು, ಅವ್ರದ್ದೊಂದು ಚಿಹ್ನೆ, ಮುಂದೆ ಯಾರಿಗೆ ಓಟು ಅಂತ ಒಂದು ವೋಟ್ ಮಾಡೋಕ್ಕೊಂದು ಬಾಕ್ಸನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಟಿಕ್ ಮಾಡೋದು, ಸೀಲ್ ಮಾಡೋದು ಯಾವುದೋ ಒಂದು ಪದ್ಧತಿ ಇರುತ್ತೆ. ಆ ಬಾಕ್ಸಿನ ಹೊರಗಡೆ ಏನಾದರೂ ಹೋದರೆ ನೀವು ಟಿಕ್ ಮಾಡಿದ್ದು ಅದು ಅಸಿಂಧು ಅಂತ ಪರಿಗಣನೆ ಆಗ್ತಾಯಿತ್ತು. ಈಗ ಯಾವ ರೂಲ್ಸ್ ತರ್ತಾರೋ ಗೊತ್ತಿಲ್ಲ.
ಈಗ ಸಿಕ್ಕಾಪಟ್ಟೆ ಗ್ಯಾಪ್ ಆಗಿಬಿಟ್ಟಿದೆಯಲ್ಲ, ರಾಜ್ಯ .ಆಯೋಗ ಇದೆಯಲ್ಲ, ಅದು ಹೊಸ ರೂಲ್ಸ್ ತಂದರೂ ತರ್ಬೋದು, ಕಾದು ನೋಡೋಣ. ಸೂಚನೆಗಳಂತೂ ಬಂದೇ ಬರುತ್ತೆ. ಹಾಗಾಗಿ ಹಿಂದಿನ ದಿವಸ ನಾಳೆ ಓಟ್ ನನಗೆ ಹಾಕಬೇಕು ಅಂತ ಕ್ವಾರ್ಟ್ರ್ ಮೇಲೆ ಕ್ವಾರ್ಟ್ರು ಕೊಟ್ಟು ಅವನು ಅಲ್ಲಾಡ್ಕೊಂಬಂದು ನಮ್ಮ ಅಣ್ಣಂಗೆ ಓಟು ಅಂತ ಬಾಕ್ಸಿಂದ ಹೊರಗಡೆ ಹಾಕಿದ್ರೆ ಅದು ಅಸಿಂಧು ಆಗುತ್ತೆ, ಯಾರಿಗೂ ಹೋಗೋದಿಲ್ಲ. ಅದೊಂಥರ ನೋಟ ಇದ್ದಂಗೆ ಆಗಿಬಿಡುತ್ತೆ. ಈಗ ಕಾಂಗ್ರೆಸ್ಗೆ ಒಂಥರ ಚಾಲೆಂಜು ಅಂತ ಹೇಳ್ಬೋದು. ಯಾಕೆಂದರೆ EVM ಸರಿ ಇಲ್ಲ, ಮೋದಿ ಅವಧಿಯಲ್ಲಿ EVM ಹ್ಯಾಕ್ ಆಯಿತು, BJP ಅವರು EVM ಮೂಲಕ ಅಕ್ರಮ ಮತದಾನ, ಅಕ್ರಮ ಚುನಾವಣೆಯನ್ನು ನಡೆಸ್ತಾ ಇದ್ದಾರೆ, ಎಲ್ಲವನ್ನ ಹೇಳ್ಕೊಂಬಂತ ಈಗ ಅವರ ಆಸೆಯಂತೆ ಈಗ ಬ್ಯಾಲೆಟ್ ಪೇಪರ್ ಬಂದಿದೆ. ಈಗ ಅವರಿಗೇನು ಗೆಲ್ಲೋದೇನು ಕಷ್ಟನೇ ಅಲ್ಲ. ಯಾಕೆಂದರೆ ಅಧಿಕಾರದಲ್ಲಿ ಇರೋದು ಅವರೇ, 135 ಸೀಟ್ಗಳು ಅಂದರೆ 135 MLAಗಳು. ಒಬ್ಬೊಬ್ರಿಗೆ ಅವ್ರವ್ರ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಗೆಲ್ಸ್ಕೊಂಬರೋಕ್ಕಾಗೋದಿಲ್ವಾ? ಇಲ್ಲಿ ನಮ್ಮ ಕಾಂಗ್ರೆಸ್ಸು ಅದಕ್ಕೋಸ್ಕರ ಒಂದಿಷ್ಟು ದುಡ್ಡನ್ನು ಖಾಲಿ ಮಾಡೋದಿಲ್ವಾ? ಅಲ್ಲ, ರಾಜ್ಯದ ಅಭಿವೃದ್ಧಿಗೆ ಅವ್ರ ಹತ್ರ ದುಡ್ಡು ಇಲ್ಲದೆ ಇರಬಹುದು, ಬಟ್ ಇಲೆಕ್ಷನ್ ಅಂತ ಬಂದಾಗ ಎಲ್ಲಾದರೂ ದುಡ್ಡು ಖರ್ಚು ಮಾಡಬೇಕಲ್ಲ. ಆ ಇಲೆಕ್ಷನಿಂದ ದುಡ್ಡು ಖರ್ಚು ಮಾಡಿ ಅದೊಂದು ಇನ್ವೆಸ್ಟ್ಮೆಂಟ್ ಥರ ಹಾಕಿ ಮತ್ತೆ ವಾಪಸ್ ತೆಗಿಬೇಕಲ್ವ. ರಾಜಕಾರಣ ನಡೆಯೋದೇ ಹಿಂಗಲ್ವಾ? ಈ ಥರ ಆಲೋಚನೆ ಮಾಡಿರ್ತಾರೆ. ಯಾಕೆಂದರೆ ಕಾಂಗ್ರೆಸ್ನ ಟ್ರ್ಯಾಕ್ ರೆಕಾರ್ಡ್ ಆಗಿದೆ. ಒಂದು ವೇಳೆ ಈ ಬ್ಯಾಲೆಟ್ ಪೇಪರಲ್ಲೂ ಕೂಡ ಭಯಂಕರ ಸೋಲನ್ನು ಕಂಡುಬಿಡ್ತು ಅಂದ್ಕೊಳ್ಳಿ, ಮುಂದೆ ಏನು ಆರೋಪ ಮಾಡೋದು? ಚುನಾವಣಾ ಆಯೋಗ ಫಿಕ್ಸಿಂಗ್ ಮಾಡ್ಕೊಂಡಿದೆ, ಇದು ಆಲ್ರೆಡಿ ಮಾಡಿರುವಂತಹ ಆರೋಪ. ಅಂದರೆ ಈ ನ್ಯಾಷನಲ್ ಚುನಾವಣಾ ಆಯೋಗ ಇದೆಯಲ್ಲ, ಅದು BJP ಜೊತೆಗೆ ಮೋದಿ ಜೊತೆಗೆ ಫಿಕ್ಸಿಂಗ್ ಮಾಡ್ಕೊಂಡಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದರು. ಸೊ ಈಗ ಒಂದು ವೇಳೆ ಗೆದ್ದರೆ ಹೇಳಿದ್ವಾ EVM ಹ್ಯಾಕ್ ಮಾಡಿದೆ, BJP ಗೆಲ್ತಾ ಇತ್ತು ಅಂತ ಹೇಳಿದ್ವಾ? ನೋಡಿ, ಬ್ಯಾಲೆಟ್ ಪೇಪರಲ್ಲಿ ನಾವು ಗೆದ್ದಿದ್ದೀವಿ ಅಂತ ತೋರ್ಸೋಕ್ಕೆ ಒಂದು ಆಪ್ಷನ್ ಇದೆ. ಒಂದು ವೇಳೆ ಸೋತ್ರೆ, ಇಲ್ಲ ಬ್ಯಾಲೆಟ್ ಪೇಪರಲ್ಲಿ ಕೂಡ ಫಿಕ್ಸಿಂಗ್ ಆಗಿದೆ, ಇಲ್ಲೂ ಕೂಡ ಚುನಾವಣಾ ಆಯೋಗ ಏನೋ ಡೀಲ್ ಮಾಡ್ಕೊಂಬಿಟ್ಟಿದೆ, ಈ ನಮ್ಮ ಲೋಕಲ್ ಇಲೆಕ್ಷನಲ್ಲೂ ಕೂಡ ಮೋದಿ ಅಮಿತ್ ಶಾ ಕೈವಾಡ ಇದ್ದೇ ಇದೆ ಅಂತ ಎರಡನೇ ಮಾತು ಕೂಡ ಬಂದೇ ಬರುತ್ತೆ. ಇದೇ ಆಗೋದು, ಬೇಕಾದರೆ ಬರೆದಿಟ್ಕೊಳ್ಳಿ. ಯಾಕಂದರೆ ವಿಡಿಯೋದಲ್ಲಿ ಸ್ಕ್ರೀನ್ಶಾಟ್ ತೆಗೆದ್ರೆ ಬರಲ್ವಲ್ಲ, ವಾಯ್ಸ್ ಕೇಳಲ್ವಲ್ಲ, ಹಾಗಾಗಿ ಡೌನ್ಲೋಡ್ ಮಾಡಿ ಬೇಕಾದರೂ ಇಟ್ಕೋಬಹುದು. ಒಂದು ವೇಳೆ ಗೆದ್ದರೆ EVM ಸರಿಗಿಲ್ಲ ಅಂತ ಹೇಳ್ತಾ ಇದ್ವಿ, ನೋಡಿ ನಾವು ಹೇಳ್ದಂಗೆ ಆಗಿದೆ. ಈ ಲೋಕಲ್ ಇಲೆಕ್ಷನ್ನಲ್ಲೇ ಉತ್ತರ ಸಿಕ್ಕಿದೆ ಅಂತಲೇ ಹೇಳ್ತಾರೆ. ಸೋತ್ರೆ ಚುನಾವಣಾ ಆಯೋಗ ಇಲ್ಲಿ BJP ಜೊತೆಗೆ ಡೀಲ್ ಮಾಡ್ಕೊಂಡಿದೆ ಅನ್ನೋ ಮಾತೇ ಬರುತ್ತೆ. ಸೊ ಎಲ್ಲಿಗೆ ಹೋದರೂ ಮೋದಿಯನ್ನು ಲಿಂಕ್ ಮಾಡಲೇಬೇಕಾಗುತ್ತೆ. ಮೋದಿ ಒಂಥರ ಆಧಾರ್ ಕಾರ್ಡ್ ಆಗ್ಬಿಟ್ಟವ್ರೆ, ಎಲ್ಲದಕ್ಕೂ ಲಿಂಕ್ ಮಾಡಲೇಬೇಕಲ್ಲ. ಆಗಲಿ ರಾಜ್ಯ .ಆಯೋಗ ಇದೆಯಲ್ಲ, ಅದೇ ಚುನಾವಣಾ ಆಯೋಗ ಹೊಸದೇನೋ ತರ್ತೀನಿ ಅಂತ ಮತ್ತೆ ಹಳೇದನ್ನೇ ತರ್ತಾ ಇದೆ. ಅದರ ಜೊತೆಗೆ ಕಾಂಗ್ರೆಸ್ ಅವರು ಇನ್ನಷ್ಟು ರೂಲ್ಸ್ಗಳನ್ನು ತರಬಹುದು. ಏನು, ನೀವು ಆಸ್ಪತ್ರೆಗೆ ಹೋಗಿ ಹೆರಿಗೆ ಮಾಡಿಸ್ಕೊತೀರಾ? ನಮ್ಮ ಕಾಲದಲ್ಲಿ ಸೂಲ್ಗಿತ್ತೀರ ಅಂತ ಬರ್ತಿದ್ರು, ಒಂದು ಸೀರೆನ ಅಡ್ಡಗಟ್ಟಿ ಮನೆಯಲ್ಲೇ ಹೆರಿಗೆ ಮಾಡಿಸ್ತಾಯಿದ್ರು. ನಮ್ಮ ಕಾಲದಲ್ಲಿ ಬ್ಯಾಲೆಟ್ ಇತ್ತಲ್ಲ, ಆ ಕಾಲದಲ್ಲಿ ಹೇಳ್ತಾ ಇರೋದು ಅಂತ ಆ ಥರ ಹೇಳ್ಬೋದು. ಏನು, ನಲ್ಲಿ ತಿರುಗಿಸಿದ್ರೆ ನೀರು ಬರುತ್ತಾ? ನಮ್ಮ ಕಾಲದಲ್ಲಿ 5-5 ಕಿಲೋಮೀಟ್ರು ಹೋಗಿ ಬಾವಿಯಿಂದ ನೀರು ಸತ್ಕೊಂಡು ತಲೆ ಮೇಲೊಂದು ಕೊಡ, ಸೊಂಟದ ಮೇಲೊಂದು ಕೊಡ ಅಂತ ಇಟ್ಕೊಂಬರ್ತಾಯಿದ್ರು. ಈಗ ಅದನ್ನೇ ಜಾರಿ ಮಾಡಬೇಕು ಅಂದ್ರೂ ಆಶ್ಚರ್ಯ ಅಲ್ಲ. ಏನು, ಓಡಾಡೋಕ್ಕೆ ಬೈಕು, ಕಾರು, ಬಸ್ಸ. ನಮ್ಮ ಕಾಲದಲ್ಲಿ ಹರ್ಕಿಲ ಸೈಕಲ್ ಇತ್ತು ಅಂತ. ನಾವು ಈ ಪ್ರಗತಿಯನ್ನು ಹೊಂದುತ್ತಾ ಮುಂದೆ ಹೋದಂಗೆ ಕಾಂಗ್ರೆಸ್ ನಮ್ಮನ್ನು ಹಿಂದೆ ಎಳ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಪ್ರಗತಿ ಪರವೋ, ವಿಕಾಸದ ಪರವೋ, ಯಾರ ಪರ ಇರಬೇಕು, ಯಾವುದರ ಪರ ಇರಬೇಕು, ಹಾಗೆ ನಮ್ಮ ಭವಿಷ್ಯ ಹೇಗಿರಬೇಕು ಅನ್ನೋದನ್ನು ಆಲೋಚನೆ ಮಾಡಬೇಕಾಗಿರೋದು ಯಾರು? ಮತದಾನದ ಹಕ್ಕನ್ನು ಹೊಂದಿರುವವರು. ಜೈ ಶ್ರೀರಾಮ್.